ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜೂನ್ 27ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟಲ್ಲಿ ಪಾಸಿಟಿವ್ ಮೊಮೆಂಟಮ್ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತಿದೆ. ಸೆನ್ಸೆಕ್ಸ್ನಲ್ಲಿ ಇವತ್ತು ನಮಗೆ 433 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ತು. ಹಾಗೆ ನಿಫ್ಟಿ ಕೂಡ ಅಷ್ಟೇ 133 ಪಾಯಿಂಟ್ ಅಪ್ಸೈಡಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ನಿಫ್ಟಿ ಈಗ 15,800 ಲೆವೆಲ್ನ ಮೇಲೆ ಟ್ರೇಡ್ ಆಗ್ತಿದೆ. 15,900 ಒಂದು ಕ್ರೂಷಿಯಲ್ ರೆಸಿಸ್ಟೆನ್ಸ್ ಝೋನ್ ಆಗಿರುತ್ತೆ. ಈ ಲೆವೆಲ್ನ ಮೇಲೆ ನಿಫ್ಟಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆದರೆ ಮತ್ತೆ ನಮಗೆ 16,000 ಲೆವೆಲ್ನ ಮೇಲೆ ನಿಫ್ಟಿ ಹೋಗೋದು ಕಾಣಿಸ್ಬೋದು. ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 183 ಪಾಯಿಂಟ್ಗಳ ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ನಿಫ್ಟಿ ಮತ್ತು ಸೆನ್ಸೆಕ್ಸ್ಗೆ ಕಂಪೇರ್ ಮಾಡಿದಾಗ ಬ್ಯಾಂಕ್ ನಿಫ್ಟಿಯಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಬೈಯಿಂಗ್ ನೋಡೋದಕ್ಕೆ ಸಿಗ್ತಿಲ್ಲ. ನಿಫ್ಟಿ 50ಯ ಟಾಪ್ ಗೇನರ್ಸ್ ಅನ್ನು ಇವತ್ತು ಗಮನಿಸಿದಾಗ PSU ಸೆಕ್ಟರ್ನ ಕಂಪನಿಗಳು ಕಾಣಿಸ್ತಿದ್ದಾವೆ. ಕೋಲ್ ಇಂಡಿಯಾ ಮತ್ತು ONGCಯಲ್ಲಿ ಆಲ್ಮೋಸ್ಟ್ 3% ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಹಾಗೆ L&T ಮತ್ತು HCL ಟೆಕ್ ಕೂಡ 2.5%ಗೂ ಹೆಚ್ಚಿನ ಪಾಸಿಟಿವ್ ಸೈಡಲ್ಲಿ ಇವತ್ತು ಕ್ಲೋಸ್ ಆಗಿದೆ. IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅದಕ್ಕೆ ಮುಖ್ಯವಾದ ಕಾರಣ US ನ ಟೆಕ್ ಇಂಡೆಕ್ಸ್ ಆಗಿರುವಂಥ NASDAQ ಕೂಡ ಫ್ರೈಡೇ 3%ಗೂ ಹೆಚ್ಚಾಗಿ ಅಪ್ಸೈಡಲ್ಲಿ ಕ್ಲೋಸ್ ಆಗಿತ್ತು. ಟಾಪ್ ಲೂಸರ್ಸ್ ಇವತ್ತು ಗಮನಿಸಿದಾಗ ಅಪೋಲೋ ಹಾಸ್ಪಿಟಲ್ 1%ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಗಿದೆ. ಐಶಾರ್ ಮೋಟಾರ್ HDFC ಲೈಫಲ್ಲೂ ಕೂಡ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಕೋಟಕ್ ಮಹೀಂದ್ರ ಬ್ಯಾಂಕ್ ಕೂಡ 0.4% ಡೌನ್ ಸೈಡಲ್ಲಿ ಕ್ಲೋಸ್ ಆಗಿದೆ. ಹಾಗೆ ಸೆಕ್ಟರ್ ವೈಸ್ ನಾವು ಗಮನಿಸಿದಾಗ ಮೇಜರ್ ಸೆಕ್ಟರ್ಗಳು ಇವತ್ತು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ಟಾಪ್ ಗೇನಿಂಗ್ ಸೆಕ್ಟರ್ ಇವತ್ತು ಗಮನಿಸಿದಾಗ IT ಸೆಕ್ಟರ್ ಆಗಿರುತ್ತೆ. ನಿಫ್ಟಿ ITಯಲ್ಲಿ 2%ಗೂ ಹೆಚ್ಚಿನ ಒಂದು ಪಾಸಿಟಿವ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ನಿಫ್ಟಿ ಮೆಟಲ್ ಕೂಡ 1.5% ಅಪ್ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. ಫೈನಲಿ ಝೊಮ್ಯಾಟೊ ಬೋರ್ಡ್ ಬ್ಲಿಂಕಿಟ್ ಅನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಇದೊಂದು ಆಲ್ ಸ್ಟಾಕ್ ಡೀಲ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯ ಕ್ಯಾಶ್ ಟ್ರಾನ್ಸಾಕ್ಷನ್ಗಳು ಆಗಿಲ್ಲ. 4,447 ಕೋಟಿಗೆ ಈ ಒಂದು ಡೀಲ್ ಅನ್ನ ಝೊಮ್ಯಾಟೊ ಫೈನಲ್ ಮಾಡಿದ್ದಾರೆ. ಝೊಮ್ಯಾಟೊ ಬೋರ್ಡ್ ಝೊಮ್ಯಾಟೊ ಕಂಪನಿಯ 629 ಮಿಲಿಯನ್ ಶೇರ್ಗಳನ್ನು ಅಂದರೆ ಟೋಟಲಿ 7%ನಷ್ಟು ಈಕ್ವಿಟಿಯನ್ನು ಬ್ಲಿಂಕಿಟ್ಗೆ ಕೊಡ್ತಾರೆ. ₹70.76 ಈ ಒಂದು ಶೇರ್ಗಳು ಅಲಾಟ್ ಆಗುತ್ತೆ. ಝೊಮ್ಯಾಟೊದ ಸ್ಟಾಕ್ಗಳನ್ನು ಬ್ಲಿಂಕಿಟ್ಗೆ ಕೊಟ್ಟು ಈ ಒಂದು ಆಕ್ವಿಸಿಷನ್ ಅನ್ನ ಮಾಡಿದ್ದಾರೆ. ಬ್ಲಿಂಕಿಟ್ ಎಲ್ರಿಗೂ ಗೊತ್ತಿರೋ ಹಾಗೆ ಗ್ರಾಸರಿ ಡೆಲಿವರಿ ಮಾಡುವಂತ ಕಂಪನಿ. ಇದರಿಂದ ಝೊಮ್ಯಾಟೊದ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುವಂತ ಸಾಧ್ಯತೆ ಇರುತ್ತೆ. ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಅನ್ನುವಂಥ ಒಂದು ಬ್ರ್ಯಾಂಡ್ ಅಡಿಯಲ್ಲಿ ಈ ರೀತಿ ಗ್ರಾಸರಿ ಡೆಲಿವರಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಕಾಂಪಿಟೇಷನ್ ಕೊಡಬೇಕು ಅಂದಾಗ ಝೊಮ್ಯಾಟೊ ತಮ್ಮ ಗ್ರಾಸರಿ ಡೆಲಿವರಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕಿತ್ತು. ಅದ್ರ ಬದಲು ಅವರು ಮಾರ್ಕೆಟ್ ನಲ್ಲಿ ಆಲ್ರೆಡಿ ಫೇಮಸ್ ಬ್ರ್ಯಾಂಡ್ ಆಗಿರುವಂತಹ ಗ್ರೋಫರ್ಸ್ ಈಗ ಬ್ಲಿಂಕಿಟ್ ಅನ್ನುವಂತಹ ಹೆಸರಿನಿಂದ ಅವರು ನೋನ್ ಆಗಿದ್ದಾರೆ. ಆ ಒಂದು ಬ್ರ್ಯಾಂಡ್ ಅನ್ನ ಅಕ್ವೈರ್ ಮಾಡಿದ್ದಾರೆ. ಬಟ್ ಇವತ್ತು ನಮಗೆ ಸ್ಟಾಕ್ ಪ್ರೈಸ್ ನಲ್ಲಿ 6.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇಲ್ಲಿ ಮೇಜರ್ ರೀಸನ್ ಏನು ಅಂದ್ರೆ ಈ ಒಂದು ಅಕ್ವಿಸಿಷನ್ ನಿಂದ ಝೊಮ್ಯಾಟೊ ಪ್ರಾಫಿಟೇಬಲ್ ಆಗುವಂತ ಸಾಧ್ಯತೆಗಳೇನಿತ್ತು ಅದು ಇನ್ನಷ್ಟು ಮುಂದೆ ಹೋಗುವಂತ ಸಾಧ್ಯತೆ ಇದೆ ಅಂತ ಅನಲಿಸ್ಟ್ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. 1-2 ವರ್ಷದಲ್ಲಿ ಝೊಮ್ಯಾಟೊ ಪ್ರಾಫಿಟ್ಸ್ ಗಳನ್ನ ತೋರಿಸಬಹುದು ಅನ್ನುವಂತ ಒಂದು ಅಂದಾಜು ಇತ್ತು. ಈ ಒಂದು ಅಕ್ವಿಸಿಷನ್ ನಂತರ ಝೊಮ್ಯಾಟೊ ಪ್ರಾಫಿಟೇಬಲ್ ಆಗೋದಕ್ಕೆ ಇನ್ನಷ್ಟು ಸಮಯ ಬೇಕಾಗಬಹುದು ಅನ್ನೋದು ಅನಲಿಸ್ಟ್ಗಳ ವಾದ ಆಗಿರುತ್ತೆ. ಒಂದು ಕಾರಣದಿಂದ ಇವತ್ತು ಸ್ಟಾಕ್ ಪ್ರೈಸ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಹಾಗೆ ಗ್ಲೋಬಲ್ ಬ್ರೋಕರೇಜ್ಗಳು ಝೊಮ್ಯಾಟೊದಲ್ಲಿ ₹80-100 ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಈ ಟಾರ್ಗೆಟ್ಸ್ ಏನಿದೆ 1 ವರ್ಷದ ಟಾರ್ಗೆಟ್ ಆಗಿರುತ್ತೆ. ಮುಂಬರುವ ಕ್ವಾರ್ಟರ್ಗಳಲ್ಲಿ ಝೊಮ್ಯಾಟೊ ಯಾವ ರೀತಿಯ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡ್ತಾರೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. 2022ರ ಫೈನಾನ್ಷಿಯಲ್ ಇಯರ್ ನ Q4 ನಲ್ಲಿ 400 ಕೋಟಿಗೂ ಹೆಚ್ಚಿನ ಲಾಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಈಗ 2023ರ ಫೈನಾನ್ಷಿಯಲ್ ಇಯರ್ ನ Q1 ನಲ್ಲಿ ಲಾಸಸ್ ಇನ್ನೂ ಜಾಸ್ತಿ ಆದ್ರೆ ಮತ್ತಷ್ಟು ಪ್ರೈಸ್ ನಲ್ಲಿ ಫಾಲ್ ಬರುವಂತ ಸಾಧ್ಯತೆ ಇರುತ್ತೆ. ಒಂದು ಅಕ್ವಿಸಿಷನ್ ಆದ್ರೂ ಕೂಡ ಝೊಮ್ಯಾಟೊ ಮತ್ತೆ ಬ್ಲಿಂಕಿಟ್ ಬೇರೆ ಬೇರೆ ಆಪ್ಗಳಾಗಿ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಬಟ್ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಏನಿದೆ ಸ್ವಿಗ್ಗಿ ಆಪ್ ಒಳಗಡೆ ಪ್ರೊವೈಡ್ ಆಗಿರುವಂತ ಒಂದು ಸರ್ವಿಸ್ ಆಗಿರುತ್ತೆ. ಇಲ್ಲಿ ಪಾಸಿಟಿವ್ ಏನು ಅಂದ್ರೆ ಝೊಮ್ಯಾಟೊದ ಕಸ್ಟಮರ್ ಬೇಸ್ ತುಂಬಾನೇ ಚೆನ್ನಾಗಿದೆ. ನೀವು ಝೊಮ್ಯಾಟೊದಲ್ಲಿ ಆರ್ಡರ್ ನ ಮಾಡಿದಾಗ ಬ್ಲಿಂಕಿಟ್ ನ ಅಡ್ವರ್ಟೈಸ್ಗಳು ಅಲ್ಲಿ ಕಾಣಿಸುತ್ತೆ. ಹಾಗೆ ಬ್ಲಿಂಕಿಟ್ ಅಲ್ಲಿ ನೀವು ಗ್ರಾಸರಿ ಪರ್ಚೇಸ್ ಮಾಡಿದಾಗ ಝೊಮ್ಯಾಟೊದ ಅಡ್ವರ್ಟೈಸ್ಮೆಂಟ್ಗಳು ಆ ಒಂದು ಆಪ್ ಅಲ್ಲಿ ಕಾಣಿಸುತ್ತೆ. ಈ ರೀತಿಯಲ್ಲಿ ಇವರು ಬಿಸ್ನೆಸ್ ಅನ್ನ ಮಾಡ್ತಾರೆ. ಅದಾನಿ ಎಂಟರ್ಪ್ರೈಸಸ್ ಗುಜರಾತ್ನಲ್ಲಿ ಒಂದು ಕಾಪರ್ ರಿಫೈನರಿ ಪ್ಲಾಂಟ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಇದು ಗ್ರೀನ್ ಫೀಲ್ಡ್ ಕಾಪರ್ ರಿಫೈನರಿ ಪ್ಲಾಂಟ್ ಆಗಿರುತ್ತೆ. ಯಾವುದೇ ರೀತಿಯ ಒಂದು ಪೊಲ್ಯೂಷನ್ ಇಲ್ಲದೆ ಕಾಪರ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ರಿಫೈನ್ ಮಾಡುವಂತ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಅದಾನಿ ಎಂಟರ್ಪ್ರೈಸಸ್ 6,000 ಕೋಟಿ ಲೋನ್ ಅನ್ನ ಪಡ್ಕೊಂಡಿದ್ದಾರೆ. ಟಾಪ್ PSU ಸೆಕ್ಟರ್ನ ಬ್ಯಾಂಕ್ಗಳಿಂದ ಈ ಒಂದು ಲೋನ್ ಅನ್ನು ಇವರು ಪಡ್ಕೊಂಡಿದ್ದಾರೆ. SBI ಆಗಿರ್ಬೋದು, ಕೆನರಾ ಬ್ಯಾಂಕ್. ಈ ರೀತಿಯ PSU ಸೆಕ್ಟರ್ನ ಬ್ಯಾಂಕ್ಗಳಿಂದ ಇವರು ಲೋನ್ ಅನ್ನ ತಗೊಂಡಿದ್ದಾರೆ. ಆಲ್ರೆಡಿ ಅದಾನಿ ಎಂಟರ್ಪ್ರೈಸಸ್ನ ಸಬ್ಸಿಡರಿ ಆಗಿರುವಂತಹ ಕಚ್ ಕಾಪರ್ ಲಿಮಿಟೆಡ್ ಈ ಒಂದು ಪ್ಲಾಂಟ್ ಅನ್ನ ಸ್ಟಾರ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ರಿಫೈನ್ಡ್ ಕಾಪರ್ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಹೆಚ್ಚಾಗಿ ಬಳಕೆ ಆಗುತ್ತೆ. ಹಾಗೆ ಸೆಲ್ಫ್ ರಿಲಯಂಟ್ ಇಂಡಿಯಾ ಆತ್ಮನಿರ್ಭರ್ ಭಾರತ್ನ ಅಡಿಯಲ್ಲಿ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗುವಂತ ಸ್ಟೀಲ್ ಕಾಪರ್ ಇದನ್ನೇ ಇಂಡಿಯನ್ ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲೂ ಕೂಡ ಬಳಸಬೇಕು ಅನ್ನೋದು ಗೌರ್ಮೆಂಟ್ ನ ಒಂದು ಡಿಸಿಷನ್ ಆಗಿದೆ. ಒಂದು ರೀಸನ್ ಇಂದ ಕೂಡ ಅದಾನಿ ಎಂಟರ್ಪ್ರೈಸಸ್ ಈ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಇವತ್ತು ಅದಾನಿ ಎಂಟರ್ಪ್ರೈಸಸ್ 1% ಪಾಸಿಟಿವ್ ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಒಳ್ಳೆ ಒಂದು ಗೇನ್ ನಮಗೆ 1 ಗಂಟೆ ಸಮಯದಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ವೆಲ್ಸ್ಪನ್ ಕಾರ್ಪ್ಗೆ ಒಳ್ಳೆ ಒಂದು ಆರ್ಡರ್ಸ್ಗಳು ಸಿಗ್ತಾ ಇದಾವೆ. 600 ಕೋಟಿಯ ಆರ್ಡರ್ಸ್ ಅನ್ನು ಇವರು ಪಡ್ಕೊಂಡಿದ್ದಾರೆ. ಈ 600 ಕೋಟಿಯ ಆರ್ಡರ್ಸ್ ಏನಿದೆ ಅದನ್ನ ಅವರು ಇಂಡಿಯಾ ಮತ್ತೆ USA ನಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಈ 600 ಕೋಟಿಯ ಆರ್ಡರ್ಗಳು ಇವರಿಗೆ ಆಯಿಲ್ ಅಂಡ್ ಗ್ಯಾಸ್ ಕಂಪನಿಗಳು ಹಾಗೆ ವಾಟರ್ ಸೆಕ್ಟರ್ ಕಂಪನಿಗಳಿಂದ ಸಿಕ್ಕಿದಾವೆ. ವೆಲ್ಸ್ಪನ್ ಕಾರ್ಪ್ ಮೇಜರ್ ಆಗಿ ಪೈಪ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದನ್ನ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ. ಈ ಒಂದು ನ್ಯೂಸ್ ನಿಂದ ವೆಲ್ಸ್ಪನ್ ಕಾರ್ಪ್ ಇವತ್ತು 4% ಅಪ್ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 222ರ ಪ್ರೈಸ್ ನಲ್ಲಿ ಇದು ಈಗ ಟ್ರೇಡ್ ಆಗ್ತಾ ಇದೆ.
ICICI ಬ್ಯಾಂಕ್ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಒಂದು ಬೆಸ್ಟ್ ಬೆಟ್ ಆಗುತ್ತೆ ಅಂತ ಜೆಫ್ರೀಸ್ ತಮ್ಮ ಒಂದು ಅನಾಲಿಸಿಸ್ ಅಲ್ಲಿ ಹೇಳಿದ್ದಾರೆ. ಹಾಗೆ 1 ವರ್ಷಕ್ಕೆ ಇವರು 1070 ಟಾರ್ಗೆಟ್ ಪ್ರೈಸ್ ಅನ್ನು ಕೂಡ ICICI ಬ್ಯಾಂಕ್ ಅಲ್ಲಿ ಫಿಕ್ಸ್ ಮಾಡಿದ್ದಾರೆ. ಸೊ ಈಗ ಏನು ICICI ಬ್ಯಾಂಕ್ ಟ್ರೇಡ್ ಆಗ್ತಿದೆ ಆ ಒಂದು ಪ್ರೈಸ್ ನಿಂದ 55% ರಿಟರ್ನ್ ಅನ್ನ ICICI ಬ್ಯಾಂಕ್ ಜನರೇಟ್ ಮಾಡಿ ಕೊಡಬಹುದು ಅಂತ ಇವರು ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಅಕಸ್ಮಾತ್ ಮಾರ್ಕೆಟ್ ನಲ್ಲಿ ಏನಾದರೂ ಡೌನ್ ಸೈಡ್ ಬಂದ್ರೆ ICICI ಬ್ಯಾಂಕ್ 660 ಪ್ರೈಸ್ ವರೆಗೂ ಹೋಗಬಹುದು. ಅದಕ್ಕಿಂತ ಹೆಚ್ಚಿನ ಒಂದು ಡೌನ್ ಸೈಡ್ ನಮಗೆ ICICI ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅಂತ ಇವರು ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಸೊ ಡೊಮೆಸ್ಟಿಕ್ ಬ್ರೋಕರೇಜ್ ಆಗಿರುವಂತಹ ನಿರ್ಮಲ್ ಬ್ಯಾಂಕ್ ಕೂಡ ಅಷ್ಟೇ 1065 ಟಾರ್ಗೆಟ್ ಪ್ರೈಸ್ ಅನ್ನ ICICI ಬ್ಯಾಂಕ್ ಅಲ್ಲಿ ಕೊಡ್ತಿದ್ದಾರೆ. ಸೊ ಇದು ಕೂಡ ಅಷ್ಟೇ 12 ತಿಂಗಳ ಟಾರ್ಗೆಟ್ ಆಗಿರುತ್ತೆ. ಸೊ ಜೆಫ್ರೀಸ್ ನ ಪ್ರಕಾರ ICICI ಬ್ಯಾಂಕ್ ಒಳ್ಳೆ ಒಂದು ಪೊಸಿಷನ್ ಅಲ್ಲಿ ಇದ್ದಾರೆ. ಸೊ ಇವರು ಲೋವರ್ ಎಕ್ಸ್ಪೋಜರ್ ಅನ್ನ ರಿಸ್ಕಿಯಸ್ಟ್ ಸೆಕ್ಟರ್ ಗಳಲ್ಲಿ ಹೊಂದಿದ್ದಾರೆ. ಅಂದ್ರೆ ರಿಸ್ಕ್ ಹೆಚ್ಚಾಗಿರುವಂತಹ ಸೆಕ್ಟರ್ ಗಳಿಗೆ ಇವರು ಲೋನ್ ಗಳನ್ನ ಕೊಟ್ಟಿಲ್ಲ. ಹಾಗೆ ರಿಟೇಲ್ ಲೋನ್ ಬುಕ್ ಕೂಡ ಅಷ್ಟೇ ಸೆಕ್ಯೂರ್ ಆಗಿದೆ. ಸೊ ICICI ಬ್ಯಾಂಕ್ ಅಲ್ಲಿ ಹೆಚ್ಚಿನ ಒಂದು NPA ಗಳು ನೋಡೋದಕ್ಕೆ ಸಿಗೋದಿಲ್ಲ. ಹಾಗೇನೆ ಡೆಪಾಸಿಟ್ ಕೂಡ ಸ್ಟ್ರಾಂಗ್ ಆಗಿದೆ. ಬೇರೆ ಪ್ರೈವೇಟ್ ಸೆಕ್ಟರ್ ನ ಬ್ಯಾಂಕ್ ಗಳಿಗೆ ಕಂಪೇರ್ ಮಾಡಿದ್ರೆ ICICI ಬ್ಯಾಂಕ್ ಒಳ್ಳೆ ಒಂದು ರಿಸಲ್ಟ್ ಅನ್ನ ಕೂಡ ಡಿಕ್ಲೇರ್ ಮಾಡ್ತಿದ್ದಾರೆ. ಸೊ ಇದೆಲ್ಲ ಕೂಡ ICICI ಬ್ಯಾಂಕ್ ಗೆ ಪಾಸಿಟಿವ್ ಆಗುತ್ತೆ ಅಂತ ಅವರು ICICI ಬ್ಯಾಂಕ್ ಅನ್ನ ಬ್ಯಾಂಕಿಂಗ್ ಸೆಕ್ಟರ್ ಇಂದ ರೆಕಮೆಂಡ್ ಮಾಡ್ತಿದ್ದಾರೆ. ಸೊ ಪ್ರೈವೇಟ್ ಸೆಕ್ಟರ್ ನಲ್ಲಿ ಟಾಪ್ ಬ್ಯಾಂಕ್ ಆಗಿರುವಂತಹ HDFC ಗೆ ಕಂಪೇರ್ ಮಾಡಿದ್ರೆ ICICI ಬ್ಯಾಂಕ್ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ. ಹಾಗೆ ಮಾರ್ಕೆಟ್ ನಲ್ಲಿ ಡೌನ್ ಸೈಡ್ ಇದ್ರೂ ಕೂಡ ICICI ಬ್ಯಾಂಕ್ ಅಲ್ಲಿ ನಮಗೆ ಅಷ್ಟೊಂದು ಕರೆಕ್ಷನ್ ನೋಡೋದಕ್ಕೆ ಸಿಗ್ತಿಲ್ಲ. ಸೊ ಈಗ ICICI ಬ್ಯಾಂಕ್ 717 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ 3 ದಿನದ ಮುಂಚೆ ಮಾರ್ಕೆಟ್ ನಲ್ಲಿ ಕರೆಕ್ಷನ್ ಇದ್ದಾಗ 660 ಪ್ರೈಸ್ ಗೆ ಹೋಗಿತ್ತು. ಸೊ ಮತ್ತೆ ಅಲ್ಲಿಂದ ರಿಕವರ್ ಆಗಿದೆ. 44 ಅನಲಿಸ್ಟ್ಗಳು ICICI ಬ್ಯಾಂಕ್ ಸ್ಟಾಕ್ ಅನ್ನ ಕವರ್ ಮಾಡಿದ್ದಾರೆ. ಅದರಲ್ಲಿ 97% ಅಂದ್ರೆ 43 ಅನಲಿಸ್ಟ್ಗಳು ಸ್ಟಾಕ್ ಅಲ್ಲಿ ಬೈ ರೆಕಮೆಂಡೇಶನ್ ಅನ್ನ ಕೊಡ್ತಿದ್ದಾರೆ. ಸೊ 1070 ಟಾರ್ಗೆಟ್ ಪ್ರೈಸ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ 1 ವರ್ಷದಲ್ಲಿ ಈ ಟಾರ್ಗೆಟ್ ಅಚೀವ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಮಾರ್ಕೆಟ್ ಸೈಡ್ ವೈಸ್ ಇದ್ರೂ ಕೂಡ 945 ವರೆಗೂ ICICI ಬ್ಯಾಂಕ್ ಹೋಗಬಹುದು ಅಂತ ಅನಲಿಸ್ಟ್ಗಳು ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಹಾಗೆ ಲೋವರ್ ಪ್ರೈಸ್ ಅನ್ನು ನೀವು ಗಮನಿಸಬಹುದು. 734 ಲೋ ಹೋಗಬಹುದು ಅಂತ ಹೇಳ್ತಿದ್ದಾರೆ. ಬಟ್ ಈಗ ನಮಗೆ ICICI ಬ್ಯಾಂಕ್ 717 ಟ್ರೇಡ್ ಆಗ್ತಿದೆ. ಸೊ ಮಾರ್ಕೆಟ್ ಸ್ಟೇಬಲ್ ಆಗಿ ಇದ್ರೆ ಸೊ ಖಂಡಿತವಾಗ್ಲೂ ICICI ಬ್ಯಾಂಕ್ ಮತ್ತೆ 850 ಲೆವೆಲ್ಸ್ ವರೆಗೂ ಹೋಗುವಂತ ಸಾಧ್ಯತೆ ಇರುತ್ತೆ. ಸೊ ಫೈನಲಿ ಬಜಾಜ್ ಆಟೋನ ಬೋರ್ಡ್ ಬೈಬ್ಯಾಕ್ಗೆ ಅಪ್ರೂವಲ್ ಅನ್ನ ಕೊಟ್ಟಿದ್ದಾರೆ. 2500 ಕೋಟಿ ಅಮೌಂಟ್ ನಷ್ಟು ಶೇರ್ಗಳು ಅಂದ್ರೆ ಆಲ್ಮೋಸ್ಟ್ 9.6% ನಷ್ಟು ಈಕ್ವಿಟಿ ಶೇರ್ಗಳನ್ನ ಮಾರ್ಕೆಟ್ ಇಂದ ಇವರು ಬೈ ಮಾಡ್ತಾರೆ. ಬಜಾಜ್ ಆಟೋ ಈಗ 3860 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. 4600 ಪ್ರೈಸ್ ವರೆಗೂ ಇವರು ಮಾರ್ಕೆಟ್ ಇಂದ ಶೇರ್ಗಳನ್ನ ಬೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆಲ್ಮೋಸ್ಟ್ 20% ನಷ್ಟು ಪ್ರೀಮಿಯಂ ನಲ್ಲಿ ಈ ಒಂದು ಬೈಯಿಂಗ್ ನಡೆಯುತ್ತೆ. ಬಟ್ ಇಲ್ಲೊಂದು ಟ್ವಿಸ್ಟ್ ಇದೆ. TCS ಯಾವ ರೀತಿಯಲ್ಲಿ ಟೆಂಡರ್ ಬೈಬ್ಯಾಕ್ ಅನ್ನ ಮಾಡಿದ್ರು ಆ ರೀತಿಯ ಬೈಬ್ಯಾಕ್ ಅನ್ನ ಬಜಾಜ್ ಆಟೋ ಮಾಡ್ತಿಲ್ಲ. ಇದೊಂದು ಓಪನ್ ಮಾರ್ಕೆಟ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಸೊ ಮಾರ್ಕೆಟ್ ಅಲ್ಲಿ ಏನು ಶೇರ್ಗಳು ಟ್ರೇಡ್ ಆಗ್ತಿರುತ್ತೆ ಅದನ್ನ ಕಂಪನಿ ಬೈ ಮಾಡ್ಕೋತಾರೆ. ಸೊ ಇಲ್ಲಿ ಶೇರ್ ಹೋಲ್ಡರ್ಸ್ ಗಳು ಶೇರ್ ಅನ್ನ ಟೆಂಡರ್ ಮಾಡೋ ರೀತಿಯಲ್ಲಿ ಇರೋದಿಲ್ಲ. 4600 ಲೆವೆಲ್ ನ ಒಳಗಡೆ ಬಜಾಜ್ ಆಟೋ ಟ್ರೇಡ್ ಆಗ್ತಿದ್ರೆ ಓಪನ್ ಮಾರ್ಕೆಟ್ ಇಂದಾನೆ ಶೇರ್ಗಳನ್ನ ಬೈ ಮಾಡ್ತಾ ಹೋಗ್ತಾರೆ. ಇನ್ಫೋಸಿಸ್ ಕೂಡ 1 ವರ್ಷದ ಹಿಂದೆ ಈ ರೀತಿಯ ಒಂದು ಓಪನ್ ಮಾರ್ಕೆಟ್ ಬೈಬ್ಯಾಕ್ ಅನ್ನ ನಡೆಸಿದ್ರು. 1750 ಪ್ರೈಸ್ ವರೆಗೂ ನಾವು ಶೇರ್ಗಳನ್ನ ಬೈ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದೇ ರೀತಿಯಲ್ಲಿ ಬೈಬ್ಯಾಕ್ ನ ಆಫರ್ ಮುಗಿಯೋ ಅಷ್ಟರಲ್ಲಿ ನಮಗೆ ಶೇರ್ ಪ್ರೈಸ್ 1700 ಹತ್ರ ಹೋಗೋದು ಕಾಣಿಸಿತ್ತು. ಬಜಾಜ್ ಆಟೋದ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ತುಂಬಾನೇ ಚೆನ್ನಾಗಿದೆ. ಬಜಾಜ್ ಪಲ್ಸರ್ ಆಗಿರ್ಬೋದು, ಡಿಸ್ಕವರ್ ಆಗಿರ್ಬೋದು, ಅವೆಂಜರ್, ಡಾಮಿನಾರ್ ಹಾಗೆ KTM ಕೂಡ ಇವ್ರದೇ ಬ್ರ್ಯಾಂಡ್ ಆಗಿರುತ್ತೆ. ಆಟೋ ರಿಕ್ಷಾದಲ್ಲೂ ಕೂಡ ಅಷ್ಟೇ ನಮಗೆ ಬಜಾಜ್ ಬ್ರ್ಯಾಂಡ್ನ ಆಟೋ ರಿಕ್ಷಾಗೆ ಒಳ್ಳೆ ಒಂದು ಡಿಮ್ಯಾಂಡ್ ಕಾಣಿಸುತ್ತೆ. ಬಜಾಜ್ ಆಟೋ 2023 Q1 ನಲ್ಲಿ ಎಲೆಕ್ಟ್ರಿಕ್ ಆಟೋ ಲಾಂಚ್ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಮುಂಬರುವ ದಿನಗಳಲ್ಲಿ ಪಲ್ಸರ್ ಆಗಿರ್ಬೋದು, ಡಾಮಿನಾರ್ ಆಗಿರ್ಬೋದು, ಸೊ ಈ ಎಲ್ಲ ಬೈಕ್ಗಳು ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗಿ ಲಾಂಚ್ ಆಗೋದು ಕೂಡ ನಮಗೆ ಕಾಣಿಸುತ್ತೆ. ಸೊ ಬಜಾಜ್ ಆಟೋ ಒಳ್ಳೆ ಒಂದು ಲೆವೆಲ್ಸ್ ಅಲ್ಲಿ ಕೂಡ ಈಗ ಅವೈಲೇಬಲ್ ಇದೆ. ಆಟೋ ಸೆಕ್ಟರ್ ನಲ್ಲಿ ಒಳ್ಳೆ ಡಿಮ್ಯಾಂಡ್ ಇರುವಂಥ ಕಂಪನಿ ಕೂಡ ಆಗಿರುತ್ತೆ. ಹಾಗೆ ಇವರು Q4 ನ ರಿಸಲ್ಟ್ ಅನ್ನು ಅನೌನ್ಸ್ ಮಾಡುವಾಗ 140 ರೂಪಾಯಿಯ ಡಿವಿಡೆಂಡ್ ಅನ್ನು ಕೂಡ ರೆಕಮೆಂಡ್ ಮಾಡಿದ್ರು. ಸೊ ಆ ಒಂದು ಡಿವಿಡೆಂಡ್ಗೆ ರೆಕಾರ್ಡ್ ಡೇಟ್ ಅನ್ನು ಕೂಡ ಸೆಟ್ ಮಾಡಿದ್ದಾರೆ. ಸೊ AGM ಅಲ್ಲಿ ಈ ಒಂದು ಡಿವಿಡೆಂಡ್ ಅಪ್ರೂವ್ ಆದರೆ ಜುಲೈ 30 ಒಳಗಾಗಿ ಇದು ನಿಮ್ಮ ಅಕೌಂಟಲ್ಲಿ ಕ್ರೆಡಿಟ್ ಆಗುತ್ತೆ. ಯೂಶಲಿ ಬೋನಸ್ ಇಶ್ಯೂ ಆಗಿರ್ಬೋದು ಅಥವಾ ಡಿವಿಡೆಂಡ್ ಇಶ್ಯೂ ಆಗಿರ್ಬೋದು ಅಲ್ಲಿ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಖಂಡಿತವಾಗ್ಲೂ ಸಿಗುತ್ತೆ. ಹಾಗೆ ಈ ವಾರದಲ್ಲಿ ನಮಗೆ ತುಂಬ ಬೋನಸ್ ಇಶ್ಯೂಗಳು ನೋಡೋದಕ್ಕೆ ಸಿಗುತ್ತೆ. ಮೇಜರ್ ಆಗಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಜುಲೈ 1 ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನ ಬೋನಸ್ಗೆ ರೆಕಾರ್ಡ್ ಡೇಟ್ ಆಗಿರುತ್ತೆ. ಹಾಗೆ ರತ್ನಮಣಿ ಮೆಟಲ್ಸ್ ಕೂಡ ಅಷ್ಟೇ ಬೋನಸನ್ನು ಇಶ್ಯೂ ಮಾಡ್ತಿದ್ದಾರೆ. ಸೊ ಇಲ್ಲೂ ಕೂಡ ರೆಕಾರ್ಡ್ ಡೇಟ್ ನಮಗೆ ಜುಲೈ 1 ನೋಡೋದಕ್ಕೆ ಸಿಗುತ್ತೆ. ಜೂನ್ 30ಕ್ಕೆ ಶೇರ್ ಪ್ರೈಸ್ನಲ್ಲಿ ಅಡ್ಜಸ್ಟ್ಮೆಂಟ್ ಆಗುತ್ತೆ. ರತ್ನಮಣಿ ಮೆಟಲ್ನ 2 ಶೇರ್ಗಳು ನಿಮ್ಮ ಬಳಿಯಲ್ಲಿ ಇದ್ದರೆ 1 ಶೇರ್ ನಿಮಗೆ ಬೋನಸ್ ಆಗಿ ಕ್ರೆಡಿಟ್ ಆಗುತ್ತೆ. ಸೊ ಈ ಒಂದು ಬೋನಸ್ ನ್ಯೂಸ್ನಿಂದ ರತ್ನಮಣಿ ಮೆಟಲ್ಸ್ ಇವತ್ತು 4% ಅಪ್ಸೈಡಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. 2546 ಪ್ರೈಸಲ್ಲಿ ಈಗ ಟ್ರೇಡ್ ಆಗ್ತಿದೆ. ಸೊ ಈ ಪ್ರೈಸ್ನಲ್ಲಿ ಜೂನ್ 30ಕ್ಕೆ ನಮಗೆ 30% ಕರೆಕ್ಷನ್ ಕಾಣಿಸುತ್ತೆ. ಅದರ ಬದಲು 1 ಶೇರ್ ನಿಮಗೆ ಎಕ್ಸ್ಟ್ರಾ ಸಿಗುತ್ತೆ. ಹಾಗೆ XPRO ಇಂಡಿಯಾ ಸೊ ಇವರು ಕೂಡ ಬೋನಸನ್ನು ರೆಕಮೆಂಡ್ ಮಾಡ್ತಿದ್ದಾರೆ. ಸೊ ಇಲ್ಲೂ ಕೂಡ ಅಷ್ಟೇ 2 ಶೇರ್ಗಳು ನಿಮ್ಮ ಬಳಿಯಲ್ಲಿ ಇದ್ದರೆ 1 ಶೇರ್ ನಿಮಗೆ ಬೋನಸ್ ಆಗಿ ಕ್ರೆಡಿಟ್ ಆಗುತ್ತೆ. XPRO ಇಂಡಿಯಾದ ರೆಕಾರ್ಡ್ ಡೇಟ್ ಜುಲೈ 7 ಆಗಿರುತ್ತೆ. ಸೊ ಜುಲೈ 6ಕ್ಕೆ ನಿಮಗೆ ಪ್ರೈಸ್ ಕರೆಕ್ಷನ್ ಕಾಣಿಸುತ್ತೆ. ಇವತ್ತು ಈ ಒಂದು ಬೋನಸ್ ನ್ಯೂಸ್ನಿಂದ XPRO ಇಂಡಿಯಾ ಅಪ್ಪರ್ ಸರ್ಕ್ಯೂಟಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. 5% ಅಪ್ಸೈಡ್ ಇವತ್ತು ನಮಗೆ ನೋಡೋದಕ್ಕೆ ಸಿಕ್ಕಿದೆ. 1144 ಪ್ರೈಸಲ್ಲಿ ಈಗ XPRO ಇಂಡಿಯಾ ಕ್ಲೋಸ್ ಆಗಿದೆ. ಸೊ ಇಲ್ಲೂ ಕೂಡ ಅಷ್ಟೇ ಜುಲೈ 6ಕ್ಕೆ ನಿಮಗೆ ಪ್ರೈಸ್ ಕರೆಕ್ಷನ್ ಕಾಣಿಸುತ್ತೆ. ಆಲ್ಮೋಸ್ಟ್ 30% ಸ್ಟಾಕ್ ಪ್ರೈಸ್ನಲ್ಲಿ ಕರೆಕ್ಷನ್ ಕಾಣಿಸುತ್ತೆ. ಹಾಗೆ ಈ ಒಂದು ಸ್ಟಾಕ್ ಪ್ರೈಸ್ ಕರೆಕ್ಷನ್ ಏನಾಗಿದೆ ಅದರ ಬದಲು ನಿಮಗೆ 1 ಶೇರ್ ಎಕ್ಸ್ಟ್ರಾ ಸಿಗುತ್ತೆ.
ಸೊ ಇವತ್ತು ನಾನು ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.